ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸ್ವಾರ್ಥ ಗ್ರಂಥ 6ನೇ ಅಧ್ಯಾಯ 38ನೇ ವಾಕ್ಯ. ಕೊಡಿರಿ, ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬುವ ಅಳತೆಯಲ್ಲಿ ಅಳೆದು ನಿಮಗೆ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಲ್ಲಿಯೇ ನಿಮಗೂ ಅಳೆಯುವರು ಅಂದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ, ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕೊಡಿರಿ ಆಗ ನಿಮಗೂ ಕೊಡುವರು ಎಂಬುದಾಗಿ. ಪ್ರಿಯರೇ, ಇದನ್ನು ಇಂಗ್ಲಿಷಲ್ಲಿ ನೋಡೋದಾದ್ರೆ ಗಿವ್ ಅಂಡ್ ಇಟ್ ಶಾಲ್ ಬಿ ಗಿವನ್ ಅನ್ ಟು ಯು ಅಂತ ಹೇಳಿದೆ. ಆದರೆ ಅದರ ಅರ್ಥ ಏನಂದ್ರೆ ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು ಎಂಬುದಾಗಿ. ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ದೈವ ಸೇವಕರು ಈ ವಾಕ್ಯವನ್ನು ಮಾತನಾಡಿರೋದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಆದರೆ ವಿಶೇಷವಾಗಿ ನಾನು ಇವತ್ತು ಮಾತನಾಡೋದನ್ನ ಕೇಳಿಸ್ಕೊಳ್ತೀರಿ. ಇವತ್ತಿನ ವಾಕ್ಯದಲ್ಲಿ ನಾನು ಹೇಳೋದೇನೆಂದ್ರೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದರ ಬಗ್ಗೆ ನಾವು ಮಾತನಾಡುವಾಗ, ಪ್ರಿಯರೇ, ಈ ಲೋಕದಲ್ಲಿ ಅನೇಕರು ಹೇಳ್ತಾರೆ ಕೊಡಿರಿ ಎಂದ ತಕ್ಷಣವೇ ಅದು ದುಡ್ಡು, ಕಾಸು ಎಂಬುದಾಗಿ ಅನೇಕರು ಎದುರು ನೋಡುವಂಥದ್ದು ಆಸ್ತಿ ಅಂತಸ್ತುಗಳು ಕೊಡ್ರಿ ಅಥವಾ ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತೇಳಿ ಮಾತನಾಡ್ತಿರ್ತಾರೆ. ಆದರೆ ನಾನು ಹೇಳುವುದೇನೆಂದ್ರೆ, ನಾವು ಕೊಡಬೇಕಾದದ್ದು ಯಾವ್ದು ದೇವರಿಗಾಗಿ ಕೊಡಬೇಕು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಕಿವಿಯನ್ನ ದೇವರಿಗೆ ಕೊಡಬೇಕು. ಯಾಕೆ ಅಂದ್ರೆ ನಿಮ್ಮ ಕಿವಿ ದೇವರ ಸ್ವರವನ್ನ ಕೇಳುವಂತೆ ನಿಮ್ಮ ಕಿವಿಯನ್ನ ದೇವರಿಗೆ ಕೊಡಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಿದ್ದೇವೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡ್ರಿ. ಪ್ರಿಯ ನೋಡ್ರಿ, ಮಕ್ಕಳಿರ ತಂದೆಯ ಶಿಕ್ಷಣವನ್ನ ಕೇಳಿರಿ, ವಿವೇಕವನ್ನ ಗ್ರಹಿಸ್ಲಿಕ್ಕೆ ಕಿವಿಗೊಡ್ರಿ. ನಾವು ಯಾವುದಕ್ಕೆ ಕಿವಿಗೊಡಬೇಕು? ದೇವರ ವಾಕ್ಯಕ್ಕೆ ಕಿವಿಗೊಡುವವರಾಗಿ ಇರಬೇಕು ಪ್ರಿಯರೇ. ಎರಡನೇದಾಗಿ ನಾವು ಕೊಡಬೇಕಾದದ್ದು ಯಾವುದಂದ್ರೆ, ನಮ್ಮ ಕಣ್ಣನ್ನ ದೇವರಿಗೆ ಕೊಡಬೇಕು. ದೇವರನ್ನೇ ದೃಷ್ಟಿಸಿ ನೋಡುವಂತೆ, ದೇವರ ಮುಖವನ್ನ ದೃಷ್ಟಿಸಿ ನೋಡುವಂತೆ, ದೇವರನ್ನ ಎದುರು ನೋಡುವಂತೆ ನಾವು ನಮ್ಮ ಕಣ್ಣುಗಳನ್ನ ನಾವು ದೇವರಿಗೆ ಕೊಡಬೇಕು. 121ನೇ ಕೀರ್ತನೆ ನೋಡೋದಾದ್ರೆ, ನಾನು ಕಣ್ಣೆತ್ತಿ ಪರ್ವತವನ್ನೇ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಯೆಹೋವನಿಂದಲೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ದೇವೆ. ಪ್ರಿಯರೇ, ನಾವು ಕಣ್ಣೆತ್ತಿ ಪರ್ವತವನ್ನೇ ನೋಡ್ತೇವೆ ಅಂದ್ರೆ, ಪರ್ವತ ಅಂದ್ರೆ ಯೇಸು ಸ್ವಾಮಿಯನ್ನು ತೋರಿಸ್ತದೆ. ಆ ಪರ್ವತವಾಗಿರುವ ದೇವರನ್ನೇ ನಾವು ನೋಡುವವರಾಗಿರ್ಬೇಕು. ಮೂರನೇದಾಗಿ ನಾವು ಕೊಡಬೇಕಾದದ್ದು ಯಾವುದಂದ್ರೆ, ನಮ್ಮ ತನು ಮನಗಳನ್ನ ದೇವರಿಗಾಗಿ ಕೊಡಬೇಕು. ಅಂದ್ರೆ ರೋಮಪುರದವರೆಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಸಮರ್ಪಿಸ್ಕೊಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಮೂರನೇದಾಗಿ ಕೊಡಬೇಕಾದದ್ದು ನಮ್ಮ ತನು ಮತ್ತೆ ಮನ, ಅಂದರೆ ನಮ್ಮ ದೇಹವನ್ನ ದೇವರಿಗಾಗಿ ಕೊಡಬೇಕು. ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಾಂಗಗಳನ್ನ ದೇವರಿಗಾಗಿ ಕೊಡಬೇಕು ಪ್ರಿಯ ದೇವರ ಮಕ್ಕಳೇ. ಆದ್ರಿಂದ ನಾವು 4ನೇದಾಗಿ ಕೊಡಬೇಕಾದದ್ದು ಯಾವುದಂದ್ರೆ, ನಮ್ಮ ಹೃದಯವನ್ನ ದೇವರಿಗೆ ಕೊಡಬೇಕು. ಯಾಕೆಂದ್ರೆ ಅನೇಕರು ನಮ್ಮ ಹೃದಯವನ್ನ ಈ ಲೋಕದಲ್ಲಿರುವ ಮನುಷ್ಯರಿಗೆ ಕೊಡುತ್ತೇವೆ. ಅನೇಕರು ಯಾರ್ಯಾರಿಗೆ ಕೊಡ್ತೇವೆ ಅಂದರೆ, ನಾವು ಪ್ರೀತಿಸುವ ವ್ಯಕ್ತಿಗಳಿಗೆ, ಅದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳಿಗಾಗಿರ್ಬೋದು, ಅಥವಾ ನೀವು ಪ್ರೀತಿಸುವ ಹುಡುಗ ಹುಡುಗಿಯರಿಗೆ ಆಗಿರ್ಬೋದು, ನಿಮ್ಮ ಹೃದಯವನ್ನ ನೀವು ಕೊಟ್ಟು ಬಿಡ್ತೀರಿ. ನಿಮ್ಮ ಹೃದಯವನ್ನ ನೀವು ಕೊಟ್ಟು ಅದಕ್ಕೆ ವೇಸ್ಟ್ ಮಾಡ್ತೀರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯವನ್ನು ಕೊಡಬೇಕಾದದ್ದು ಯಾವುದಕ್ಕೆ ಅಂದರೆ, ದೇವರಿಗೆ ನಿಮ್ಮ ಹೃದಯವನ್ನ ಕೊಡಬೇಕು. ಯಾಕಂದ್ರೆ ದೇವರಿಗೆ ನಿಮ್ಮ ಹೃದಯ ಕೊಡುವಾಗ ದೇವರು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಪ್ರಕಟಣೆಯಲ್ಲಿ ಬರೆದ ಪತ್ರಿಕೆಯಲ್ಲಿ, ಪ್ರಕಟಣೆ ಬರೆದಲ್ಲಿ ಗ್ರಂಥದಲ್ಲಿ ನಾವು ನೋಡೋದಾದ್ರೆ ಪ್ರಿಯರೇ, 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ನಾನು ಬಾಗಿಲ ಹತ್ರ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಅದನ್ನು ಕೇಳಿ ನನ್ನ ಸ್ವರವನ್ನ ಕೇಳಿ ಅದನ್ನು ತೆರೆದ್ರೆ ಅವನ ಹೃದಯದಲ್ಲಿ ನಾನು ವಾಸ ಮಾಡ್ತೇನೆ ಎಂಬುದಾಗಿ ಕರ್ತನ ಹೇಳ್ತಾನೆ. ಅಂದ್ರೆ ಬಾಗಿಲು ಅನ್ನೋದಾಗಿ ನಾವು ನೋಡೋದಾದ್ರೆ ಪ್ರಿಯ ದೇವರ ಮಕ್ಕಳೇ, ಅದು ಹೃದಯದ ಬಾಗಿಲನ್ನ ದೇವರ ಆತ್ಮನು ಹೇಳ್ತಿದ್ದಾನೆ. ನೋಡ್ರಿ, ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು. ಹೌದು ಪ್ರಿಯ ದೇವರು ಮಕ್ಕಳೇ, ನಾವು ಹೃದಯದ ಬಾಗಿಲಲ್ಲಿ ನಿಂತ್ಕೊಂಡು ದೇವರು ತಟ್ಟುತ್ತಾ ಇದ್ದಾನೆ.
ಇವತ್ತಿಗೂ ಕೂಡ ದೇವರು ನಾನು ನಿನ್ನ ಹೃದಯದೊಳಗಡೆ ಬರಲಾ ಮಗಳೇ, ನಿನ್ನ ಹೃದಯದೊಳಗಡೆ ನಾನು ಬರಲಾ ಎಂಬುದಾಗಿ ದೇವರ ಆತ್ಮನು ಇವತ್ತು ಕೂಡ ಕೇಳ್ತಿದ್ದಾನೆ. ನೀವು ಬಾಗಿಲನ್ನು ಓಪನ್ ಮಾಡೋದಾದ್ರೆ, ನಿಮ್ಮ ಹೃದಯದ ಬಾಗಿಲನ್ನು ದೇವರಿಗಾಗಿ ತೆರೆಯೋದಾದ್ರೆ, ನಿಮ್ಮ ಹೃದಯದೊಳಗಡೆ ಆತನು ಬರ್ತಾನೆ. ಆತನೊಟ್ಟಿಗೆ ನೀವು ಊಟ ಮಾಡುವ ಒಂದು ಅವಕಾಶ ಸಿಗ್ತದೆ. ನಿಮ್ಮ ಸಂಗಡ ದೇವರು ಕೂಡ ಊಟ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಸರ್ವಶಕ್ತನಾದ ದೇವರು, ಮಹಾಪರಿಶುದ್ಧನಾದ ದೇವರು, ಈ ಲೋಕದ ಅಂಡಾಲವನ್ನೇ ಸೃಷ್ಟಿ ಮಾಡುವಂತ ದೇವರು ನಮ್ಮ ಸಂಗಡ ಊಟ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾನೆ. ನಾಲ್ಕನೇದಾಗಿ ನಾವು ಕೊಡಬೇಕಾದದ್ದು ನಮ್ಮ ಹೃದಯವನ್ನ ಕೊಡಬೇಕು. ಐದನೇದಾಗಿ ನಾವು ಕೊಡಬೇಕಾದದ್ದು ನಮ್ಮ ಜೀವಿತವನ್ನ ದೇವರಿಗಾಗಿ ಸಮರ್ಪಿಸಿಕೊಡ್ಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ನಾನು ಇನ್ನು ಬದುಕುವುದಿಲ್ಲ, ನನ್ನಲ್ಲಿ ಕ್ರಿಸ್ತನೇ ಬದುಕುತ್ತಾನೆ ಎಂಬುದಾಗಿ ಪೌಲನು ಕೊರಿಂಥಿಯದಲ್ಲಿ ಬರೆಯುತ್ತಾನೆ. ಅಂದರೆ ಜೀವಿಸುವುದು ನಾನಲ್ಲ, ಇನ್ನು ಕ್ರಿಸ್ತನೇ ಜೀವಿಸ್ತಾನೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಜೀವನವನ್ನೇ ದೇವರಿಗಾಗಿ ಸಮರ್ಪಣೆ ಮಾಡಿಕೊಡಬೇಕು. ಈ ರೀತಿಯಲ್ಲಿ ನಾವು ಕೊಡೋದಾದರೆ, ನಮ್ಮ ಜೀವಿತವನ್ನು ದೇವರ ಕೈಯಲ್ಲಿ ಸಮರ್ಪಿಸಿ ಕೊಡುವಾಗ ನಮ್ಮ ಜೀವಿತದಲ್ಲಿ ದೇವರು ಉದ್ಧಾರ ಮಾಡುತ್ತಾನೆ. ನಮ್ಮ ಜೀವಿತದಲ್ಲಿ ದೇವರು ಸಂತೋಷವಾಗಿ ನಮ್ಮನ್ನು ಉಪಯೋಗಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆರನೇದಾಗಿ ನಾವು ಕೊಡಬೇಕಾದದ್ದು ಏನಂದ್ರೆ, ನಮ್ಮ ಕೈಕಾಲುಗಳನ್ನು ದೇವರಿಗಾಗಿ ಕೊಡಬೇಕು. ಚಪ್ಪಾಳೆ ತಟ್ಟುವುದಕ್ಕಾಗಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಮ್ಮ ಕೈಕಾಲುಗಳನ್ನು ದೇವರಿಗೆ ಸಮರ್ಪಿಸಿ ಕೊಡಬೇಕು. ಪ್ರಿಯ ದೇವರ ಮಕ್ಕಳು, ಹೀಗೆ ಹೇಳೋದಾದ್ರೆ ಏಳನೇದಾಗಿ ನಾವು ಕೊಡಬೇಕಾದದ್ದು ಯಾವುದಂದ್ರೆ, ನಮ್ಮ ಸಂಪೂರ್ಣವನ್ನ ದೇವರಿಗಾಗಿ ಬಿಟ್ಟು ಕೊಡಬೇಕು. ಅಂದ್ರೆ ನಮ್ಮ ಸಂಪೂರ್ಣವು, ನಮಗಿರುವ ಎಲ್ಲವೂ ಕೂಡ ದೇವರಿಗಾಗಿ ಕೊಡಬೇಕು. ನಮಗಿರೋ ಎಲ್ಲಾನು ಅಂದ್ರೆ ಯಾವ್ದು ನಮ್ಮಲ್ಲಿರೋದು, ತಲೆಯಿಂದ ಕಾಲಿನವರೆಗೆ ಯಾವುದೆಲ್ಲ ಇದೆಯೋ ಎಲ್ಲವನ್ನ, ಪ್ರತಿಯೊಂದು ಅಂಗಾಂಗಗಳನ್ನು ದೇವರಿಗಾಗಿ ಕೊಡಬೇಕು. ಪ್ರಿಯರೇ, ದೇವರಿಗಾಗಿ ನಾವು ಕೊಡೋದಾದರೆ ದೇವರು ನಮ್ಮನ್ನ ಆತನ ಮಹಿಮೆಯುಳ್ಳ ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸ್ತಾನೆ. ಅದಕ್ಕೆ ಆತನ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಕುಂಬಾರನು, ನೀವು ಜೇಡಿ ಮಣ್ಣು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆತನ ಕುಂಬಾರನಾಗಿದ್ದಾನೆ, ನಾವು ಜೇಡಿ ಮಣ್ಣಾಗಿದ್ದೇವೆ. ಆತನ ಕರಗಳಲ್ಲಿ ನಮ್ಮನ್ನ ಒಪ್ಪಿಸಿಕೊಡೋದಾದರೆ ದೇವರು ನಮ್ಮನ್ನ ಉನ್ನತವಾಗಿ ಉಪಯೋಗಿಸ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಕರ್ತನೆ ಬರೆದಿರುವ ಹಾಗೆ ಕೊಡಿರಿ, ಆಗ ನಿಮಗೂ ಕೊಡಲ್ಪಡುವುದೆಂಬ ವಾಕ್ಯದ ಮುಖಾಂತರ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅನೇಕ ರಹಸ್ಯಗಳನ್ನು ದೇವರೇ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸ್ತೇನೆ. ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರು ದೇವರೇ, ಈ 7 ವಿಷಯಗಳನ್ನು ದೇವರೇ ನಿಮಗಾಗಿ ಕೊಡುವುದಕ್ಕೆ ಸಿದ್ಧವಾಗಿರಲಿ ಕರ್ತನೆ. ಅವರ ಮನಸ್ಸುಗಳನ್ನ, ಅವರ ಇಂದ್ರಿಯಗಳನ್ನ ಕರ್ತನೆ, ಅವರ ದೇಹದ ಅಂಗಾಂಗಗಳನ್ನ ನಿಮಗಾಗಿ ಸಮರ್ಪಣೆ ಮಾಡಿಕೊಡುವ ಮಕ್ಕಳಾಗಿ ಮಾರ್ಪಾಡಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಅವರು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸರಿಯೇ, ಅದು ಯಾವ ಸ್ಥಿತಿಗತಿಗಳಲ್ಲಿದ್ದರೂ ಸರಿಯೇ, ನಿನ್ನನ್ನು ಬಿಟ್ಟು ಬೇರೆ ಯಾವುದನ್ನು ಅವರು ಪ್ರಾಮುಖ್ಯವಾಗಿ ಅಂದುಕೊಳ್ಳಬಾರದು ಸ್ವಾಮಿ. ಅವರು ಯಾರಿಗೂ ಮೊದಲನೇ ಸ್ಥಾನವನ್ನು ಕೊಡಬಾರದಪ್ಪ ದೇವರೇ, ನಿನಗೇ ಮೊದಲನೇ ಸ್ಥಾನ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರಾತ್ಮನೇ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಮಾರ್ಪಡಿಸು, ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ನೀನು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಸ್ವಾಮಿ ನೀನು ಮಾತನಾಡೆಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.